ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ಬಾಯಿಗೆ ಬಂದಂಗೆ ಮಾತಾಡಿ ಆ ಪಕ್ಷದಿಂದ ಆಚೆ ಹೋದ ಬಸನಗೌಡ ಪಾಟೀಲ್ ಯತ್ನಾಳ್ ಈಗ ಏಕಾಂಗಿ. ಸಿಂಗಲ್ ಆಗಿ ಸಿಟ್ಟಾಗಿರೋ ಯತ್ನಾಳ್ ಈಗ ಸಿಎಂ ಆಗಲು ಓಡಾಡ್ತಿದ್ದಾರೆ. ಈಗ ಬಂದ ಬಾಗಲಕೋಟೆ ಬೈ ಎಲೆಕ್ಷನ್ ನಲ್ಲಿ ಪಕ್ಷದಿಂದ ಆಚೆ ಇದ್ರು ಬಿಜೆಪಿಯ ವೀರಣ್ಣ ಚರಂತಿಮಠ ಪರ ತಾನೇ ಮುಂದಾಗಿ ಪ್ರಚಾರ ಮಾಡಿ ಅಬ್ಬರಿಸಿದ್ದಾರೆ. ಈ ಮೂಲಕ ಬಿಜೆಪಿಯಿಂದ ಹೊರಗೆ ಇದ್ರು ನನ್ನ ಅವಶ್ಯಕತೆ ಪಕ್ಷಕ್ಕಿದೆ ಅಂತ ತೋರಿಸಿಕೊಟ್ಟಿದ್ದಾರೆ. ಯತ್ನಾಳ್ ಹೋದಲ್ಲಿ ಬಂದಲ್ಲಿ ಭರ್ಜರಿ ಜನ ಸೇರಿದ್ರು. ತಾನೇ ಮುಂದೆ ಬಿಜೆಪಿಗೆ ಬಂದು ನಾಯಕನಾಗಬೇಕು, ನನ್ನ ಅನಿವಾರ್ಯತೆ ಬಿಜೆಪಿಗೆ ಇದೆ ಎಂದು ತೋರಿಸಿದ್ರು. ಆದರೆ ಯತ್ನಾಳ್ ಅಬ್ಬರಕ್ಕೆ ಈಗ ಅವರ ಜಿಲ್ಲೆ ವಿಜಯಪುರದ ಬಿಜೆಪಿ ಅಧ್ಯಕ್ಷ ಗುರುಲಿಂಗಪ್ಪ ಅಂಗಡಿ ಅನ್ನೋರು ಯತ್ನಾಳ್ಗೆ ಸಖತ್ ಕೌಂಟರ್ ಕೊಟ್ಟಿದ್ದಾರೆ. ಯತ್ನಾಳ್ ಬಿಜೆಪಿಗೆ ಪ್ರಚಾರ ಮಾಡಿದಷ್ಟಕ್ಕೆ ಅವರ ಅನಿವಾರ್ಯತೆ ಪಕ್ಷಕ್ಕಿಲ್ಲ, ಅವರೇ ಬಿಜೆಪಿಗೆ ಬರಲು ನೋಡ್ತಿದ್ದಾರೆ. ಅವರು ಬರೋದಾದ್ರೆ ಅವರ ವರ್ತನೆ ಬದಲಾಗಬೇಕು, ವಿಜಯೇಂದ್ರ ಯಡಿಯೂರಪ್ಪಗೆ ಬೈಯೋದು ಬಿಡಬೇಕು ಅಂತ ಸಖತ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಇವತ್ತು ಪ್ರಚಾರಕ್ಕೆ ಹೋಗಿದ್ದ. ಒಬ್ಬ ಜಿಲ್ಲಾ ಅಧ್ಯಕ್ಷನಾಗಿ ನಾನು ಒಂದು ಮತಕ್ಕೂ ಬೆಲೆ ಕೊಡ್ತಕ್ಕಂಥ ವ್ಯಕ್ತಿ. ಆದ್ರೆ ಪಕ್ಷ ಅವರಿಗೆ ನಾವು ಅಲ್ಲಿ ಕರೆದಿಲ್ಲ. ಅವರಾಗೆ ತನಗ ಆಪ್ತರು ಅಂತಕ್ಕಂಥ ಒಂದು ನೆಪ ಹೇಳ್ಕೊಂಡು ಪ್ರಚಾರ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ವಿರೋಧ ವ್ಯಕ್ತಪಡಿಸಕ್ಕೆ ಹೋಗುದಿಲ್ಲ. ಆದ್ರೆ ಇವತ್ತಿನ ಸಂದರ್ಭದಲ್ಲಿ ಬಸನಗೌಡರಿಗೆ ಒಂದು ಕೆಲವೊಂದು ಮಾತು ಹೇಳಿ ಇಚ್ಛೆ ಪಡ್ತೀನಿ. ಯಾಕಂದ್ರೆ ನಮ್ಮ ದೇಶದ ಹೆಮ್ಮೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ದೇಶದ ದೊಡ್ಡ ಶಕ್ತಿಯ ಹೊರಹೊಮ್ಮಿದ್ದಾರೆ. ಇಡೀ ಭಾರತೀಯ ಜನತಾ ಪಕ್ಷ ಅವರನ್ನ ಗುರುವಿನ ಸ್ಥಾನ ನೋಡಾಕತ್ತೈತಿ. ಆದ್ರೆ ಅವ್ರಿಗಿಂತ ದೊಡ್ಡರಲ್ಲ ಬಸನಗೌಡ, ದೊಡ್ಡರಲ್ಲ. ಬಸನಗೌಡ ದೊಡ್ಡ ವ್ಯಕ್ತಿ ಅಲ್ಲಪ್ಪ, ನರೇಂದ್ರ ಮೋದಿ ಇಂತ ದೊಡ್ಡ ವ್ಯಕ್ತಿ ಏನಲ್ಲ. ಇವತ್ತು ಒಬ್ಬ ಯುವಕ 45 ವರ್ಷದ ನಿತಿನ್ ನವೀನರನ್ನ ರಾಷ್ಟ್ರೀಯ ಅಧ್ಯಕ್ಷನಾಗಿ ಮಾಡಿದಾಗ ಇವತ್ತು ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಜಿಯವರು ಇಂಥ ದೊಡ್ಡ ವ್ಯಕ್ತಿತ್ವ ಅವ್ರು ಎಂಥ ಮಾತನ್ನು ಹೇಳಿದ್ರು ಅಂದ್ರೆ, ನಿತಿನ್ ನವೀನ್ ಅವರಿಗೆ ರಾಷ್ಟ್ರೀಯ ಅಧ್ಯಕ್ಷರಿಗೆ ಈಸ್ ಮೈ ಬಾಸ್ ಅಂದ್ರು. ಆದರೆ ಇವತ್ತಿನ ಸಂದರ್ಭದಲ್ಲಿ ನಾನು ಬಸನಗೌಡ ಪಾಟೀಲ್ ಯತ್ನಾಳ್ರಿಗೆ ಮನವಿ ಮಾಡ್ತಾ ಇದ್ದೀನಿ, ನೀವು ಎಲ್ಲಿ ಆ ರಾಜ್ಯಾಧ್ಯಕ್ಷ ಒಂದು ಹುದ್ದೆ ಅಂತಕ್ಕಂಥದ್ದು ಅದು ಸ್ವಯಂ ಘೋಷಿಸುತ್ತೆ ಅಲ್ಲ. ನೀವು ಸ್ವಯಂ ಘೋಷಿತವಾಗಿ ಮುಖ್ಯಮಂತ್ರಿ ಅಂತ ಅನ್ಕೋತೀರಿ, ಆ ಥರ ಅಲ್ಲ. ಅವ್ರು ರಾಷ್ಟ್ರೀಯ ನಾಯಕರೇ ಅದನ್ನ ಆ ಸ್ಥಾನವನ್ನು ತುಂಬಿದ್ದಾರೆ ಅವರಿಗೆ. ನೀವು ರಾಷ್ಟ್ರೀಯ ನರೇಂದ್ರ ಮೋದಿ ಅವ್ರ ಬಗ್ಗೆ ಒಳ್ಳೆ ಮಾತನಾಡ್ತೀರಿ, ರಾಷ್ಟ್ರೀಯ ನಾಯಕರ ಬಗ್ಗೆ ಒಳ್ಳೆ ಮಾತನಾಡಿ ನೀವು ರಾಜ್ಯಾಧ್ಯಕ್ಷರಿಗೆ ಕೆಟ್ಟದಾಗಿ ಮಾತನಾಡ್ತೀರಿ ಅಂದ್ರೆ ಇದು ಯಾವ ಲೆಕ್ಕ? ಇಂಡೈರೆಕ್ಟ್ ಆಗಿ ನೀವು ಪಕ್ಷಕ್ಕೆ ಬೇದಂಗೆ. ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಬಿಡ್ರಿ, ಇವತ್ತು ಒಬ್ಬ ಕಾಂಗ್ರೆಸ್ಸಿನ ಮತದಾರ ಒಬ್ಬ ಕಾಂಗ್ರೆಸ್ಸಿನ ಮತದಾರ ಇವತ್ತ ಕಾಂಗ್ರೆಸ್ಸಿನ ಮತದಾರ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಅವ ಎಲ್ಲೇ ಒಂದ್ ಕಡೆ ನೋವಾಗಿ ಇವತ್ತ ಬಿಜೆಪಿ ವೋಟ್ ಹಾಕಿದ್ರೆ ಬ್ಯಾಟ್ ಹಾಕೈತೆ. ರಾಜ್ಯಾಧ್ಯಕ್ಷ ಬಂದು ರಾಜ್ಯ ಜಿಲ್ಲಾ ನೋಡಿ ಬ್ಯಾಟ್ ಅದು ತಪ್ಪು ಕಲ್ಕೊಳ್ಳಿ. ಯಾಕಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ರನ್ನ ಗೆಲ್ಲಿಸಿದಂತ ಬಹಳಷ್ಟು ಭಾರತೀಯ ಜನತಾ ಪಕ್ಷದ ಬಿಜಾಪುರದ ಕಾರ್ಯಕರ್ತರು ಇವತ್ತ ಚುನಾವಣೆಯಲ್ಲಿ ಅಲ್ಲಿ ಚುನಾವಣೆ ಭಾಗಿಯಾಗಿದ್ದಾರೆ. ಬಸನಗೌಡ ಗೆಲ್ಲಿಸಿದಂತ ಕಾರ್ಯಕರ್ತರು ಇದ್ದಾರೆ. ಬಸನಗೌಡರಿಂದ ನಾನು ಹೇಳುವಂತ ಮಾತು, ಒಂದು ಹೋಟೆಲ್ ಕೂಡ ಇಂಪಾರ್ಟೆಂಟ್ ಅಂತಕ್ಕಂಥ ವ್ಯಕ್ತಿ ನಾನು. ಬಂದು ನಮ್ಮ ಪಕ್ಷಕ್ಕೆ ಹೋಟೆಲ್ ಲಾಭ ಆಕೈತೆ ಅಂದಾಗ ಬಸನಗೌಡ ಪ್ರಚಾರ ಮುಖ್ಯಮಂತ್ರಿ ಹೇಳಿ ಬೇಕಾದ್ರೆ ನಾಲ್ಕು ಇರ್ಬೋದಲ್ರಿ. ನಮ್ಮ ಗೆಲುವು ನಮ್ಮ ರಾಜ್ಯಾಧ್ಯಕ್ಷ ಕ್ಲಿಯರ್ ಮಾಡಿದ್ದಾರೆ. ಆಲ್ರೆಡಿ ನಮ್ಮ ಪಕ್ಷದಲ್ಲಿ ಸಾಕಷ್ಟು ಗೆಲುವು ಆಗ್ಬಿಟ್ಟಿದೆ. ಹೆಚ್ಚುವರಿ ಮತ ಬರ್ತಾರೆ ಬರ್ಲಿ ಅಂತ ಹೇಳಿದಾರೆ, ಬಂದ್ರೆ ಬರ್ಲಿ. ಎಲೆಕ್ಷನ್ ಇಲ್ಲಿ ಕಾರ್ಯಕರ್ತರು ಕಳ್ಸಾಕತ್ತೀರಿ ನೀವು ಬಿಜೆಪಿ ಗೆಲ್ಲಿಸ್ರಿ ಅಂತ ಹೇಳಿ. ಹೌದು, ಪಕ್ಷದ ವ್ಯವಸ್ಥೆ ಜಿಲ್ಲಾಧ್ಯಕ್ಷ ನೀವ್ ಏನ್ ಕರೆ ಕೊಡ್ತಾ ಇದೀರಿ? ಬಿಜಾಪುರ ಜಿಲ್ಲೆ ಜನ ಕಾರ್ಯಕರ್ತರು ಬಾಗಲಕೋಟೆ ಹೋಗ್ರಿ, ಅಲ್ಲಿ ಕಾಂಗ್ರೆಸ್ ಸೋಲಿಸ್ರಿ ಅಂತ. ಅಂದ್ರೆ ಅಲ್ಲಿ ಬಲಿಷ್ಠ ಇಲ್ಲ ಅಂತ ತೋರಿಸ್ಕೊಂಡಂಗ ಈಗ. ಸರ್, ಅಲ್ಲಿ ಸಾಕಷ್ಟು ಬಲಿಷ್ಠತೆ ಅದ. ಚುನಾವಣೆ ಗಿಮಿಕ್ ಅಂದ್ರೆ ಪ್ರತಿ ಹಂತದಲ್ಲಿಯೂ ಕೂಡ ನಾವು ಮತವನ್ನು ಸೆಳೆಯಲಿಕ್ಕೆ ನಾವು ಪ್ರಯತ್ನ ಮಾಡಬೇಕಷ್ಟೇ. ನಾವು ಕರೆ ಕಲ್ ಸರ್, ಮತ್ತೆ ಚುನಾವಣೆ ಅದ. ನಾವು ಎಷ್ಟು ನಾವು ಹೆಚ್ಚು ಮತ ಬರ್ತಾವ ನಮಗೆ ಅಷ್ಟು ಶಕ್ತಿ ಬರ್ತದೆ. ನಾವು ಯಾವ ಪ್ರಯತ್ನ ಉಪಚುನಾವಣೆ ಇರೋದ್ರಿಂದ ನಾವು ಇಡೀ ರಾಜ್ಯದಲ್ಲಿ ನಾವು ಬಿಜಾಪುರ ಜಿಲ್ಲೆ ಅಷ್ಟೇ ಅಲ್ಲ, ಪಕ್ಕದ ಜಿಲ್ಲೆಯಲ್ಲಿ ಕೂಡ ವಿಸ್ತಾರಕ್ಕೆ ನಾವು ಪ್ರತಿ ಬೇರೆ ಬೇರೆ ಹೋಗ್ತಕ್ಕಂಥ ವ್ಯವಸ್ಥೆ ನಾವು ಮೊದಲಿಂದಲೂ ಬಂದ ಪದ್ಧತಿ ಅದು.
ನಾವ್ ಈಗ ಸೋಲ್ತಂತಕ್ಕಂಥ ಗೆಲ್ತಂತಕ್ಕಂಥ ವಿಚಾರ ಅಲ್ಲ. ಈಗ ಆಯ್ತು, ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಯತ್ನಾಳ್ ಅನಿವಾರ್ಯ ಅಂತ ತೋರಿಸ್ಕೊಂಡು ನೀವು ಪ್ರಚಾರ ಮಾಡೋದ್ರಿಂದ ನಿಮ್ಗೆ ಅನುಕೂಲ ಆಗ್ತದೆ ಇಲ್ಲ? ಸರ್, ನಮಗೆ ಯತ್ನಾಳ್ ಅನಿವಾರ್ಯ ಅಲ್ಲ. ನಮ್ಗೆ ಪ್ರತಿಯೊಬ್ಬ ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತರು ಅನಿವಾರ್ಯ ಅದಾರ. ಬಸನಗೌಡನ MLA ಮಾಡಿ ಮಂತ್ರಿ ಮಾಡಿದವರ ಕಾರ್ಯಕರ್ತರ ಕೈ ವಿಜಯಪುರದಿಂದ ಇಲ್ಲ. ಬಸನಗೌಡ ಒಬ್ಬರು ಅನಿವಾರ್ಯ ಅಂತ ಕೇಳ್ತಾರೆ. ಹಾಗಾದ್ರೆ ಅವ್ರು ಪ್ರಚಾರ ಮಾಡಬಾರ್ದು ಅಂತೀರಿ? ಪ್ರಚಾರ ಮಾಡಬಾರ್ದಂತ ಕೇಳಬಾರ್ದು. ಅವ್ರ ವೈಯಕ್ತಿಕ ವಿಚಾರದವರು ಅವ್ರಿಗೆ ಸಂಬಂಧ ಮಾಡ್ಲಿ, ಪ್ರಚಾರ ಮಾಡ್ಲಿ. ಅಲ್ಲಿ ನಾವು ಯತ್ನಾಳರಿಂದ ಬಿಜೆಪಿ ಗೆಲುವಾಗಿದ್ದೇವೆ, ನಾ ಬಿಜೆಪಿ ಯತ್ನಾಳ್ ಗೆಲುವಾಗಿಲ್ಲ. ಅವ್ರ ಪಕ್ಷೇತರ ನಿಂತಿದ್ದೆ ಉದಾಹರಣೆ. ಅವ್ರ ಪಕ್ಷೇತರ ನಿಂತಾಗ ಗೆದ್ದು ಬಂದಾರ. ಅದು ಅವ್ರ ತಾಕತ್ ಅಂತ ಅವರೇ ಹೇಳ್ತಾರ. ಅದನ್ನ ಹೇಳ್ತಾ ಇದ್ದೀನಿ. ಪಕ್ಷೇತರ ಚುನಾವಣೆಗೂ ಇವತ್ತಿನ ಚುನಾವಣೆಗೂ ವಜೆ ಗಜಾಂತರ. ಪಕ್ಷೇತರ ಚುನಾವಣೆ ಇಂಥ ಸಂದರ್ಭದಲ್ಲಿ ಅವ್ರ ನಡವಳಿಕೆಗಳ ಲೆಕ್ಕದಲ್ಲಿ ಬೇರೆ ಇತ್ತು, ಇವತ್ತಿನ ನಡವಳಿಕೆ ಲೆಕ್ಕ ಬೇರೆ ಅಲ್ಲ. ಅವತ್ತು ಇಡೀ ಬಿಜಾಪುರ ಜಿಲ್ಲೆ ಭಾರತೀಯ ಜನತಾ ಪಕ್ಷದ ಬಹಳಷ್ಟು ಪಂಚಾಯತ್ ಮೆಂಬರ್ಗಳು ಸ್ಥಳೀಯ ಚುನಾವಣೆಗಳು ಒಂದು ಮೊದಲೇ ಮತವನ್ನು ಭಾರತೀಯ ಜನತಾ ಪಕ್ಷ ಇನ್ನೂ ಅವಕಾಶ ನೀರಲ್ಲ. ನಮ್ಮ ಪ್ರಶ್ನೆ ಸೀದಾ ಯಾವ ಪಕ್ಷ ಶಿಸ್ತನ್ನ ಹೆಸರು ಹೇಳಿ ತತ್ವ ಸಿದ್ಧಾಂತ ಜಪ ಮಾಡುತ್ತೋ ಆ ಪಕ್ಷ ತತ್ವ ಸಿದ್ಧಾಂತವನ್ನ ಯತ್ನಾಳ್ ವಿಚಾರದಲ್ಲಿ ಬಿಟ್ಟಿದೆ ಅಂತ ನಮ್ಮ ನೋಡ್ರಿ. ಭಾರತೀಯ ಜನತಾ ಪಕ್ಷ ಅವರ ಮನೆಗೆ ಹೋಗಿ ನಾವು ಅನಿವಾರ್ಯ ಅದ, ನಾವು ಮನವಿ ಮಾಡಿಲ್ಲ. ಅಭ್ಯರ್ಥಿ ಅವ್ರ ವೈಯಕ್ತಿಕ ಸಂಬಂಧ ನಾವು ಚುನಾವಣೆ ಮಾಡಿದ್ರೆ ಅಭ್ಯರ್ಥಿಗಳು ಕರೆದಿಲ್ಲ ಸರ್. ಅಭ್ಯರ್ಥಿಗಳ ಪತ್ರಿಕಾಗೋಷ್ಠಿ ನೋಡಿ ನೀವು. ಅವ್ರ ಪತ್ರಿಕಾಗೋಷ್ಠಿಯಲ್ಲಿ ಮಾಧ್ಯಮದವ್ರು ಕೇಳಿದ ಪ್ರಶ್ನೆಗೆ ಅವ್ರು ತಾವಾಗಿನೇ ನಾನು ಚುನಾವಣೆ ಮಾಡಕ್ ಬರ್ತೀನಿ ಅಂದಾರ. ಮಾಡಕ್ ಬ್ಯಾಡತ್ತ ಹೇಳ್ತಾರೆ. ಚುನಾವಣೆ ಮಾಡಕ್ ಬಂದಾಗ ಯಾರು ಬೇಡ. ನಿಮ್ ರಾಜ್ಯಾಧ್ಯಕ್ಷರಾದಾಗಿ ರಾಮುಲು ಅವರು ಸಹಿತ ಯತ್ನಾಳ್ ಬರಬೇಕು, ರಮೇಶ್ ಜಾರಕಿಹೊಳಿ ಅವರು ಸಹಿತ ಯತ್ನಾಳ್ ನಿಮ್ಮ ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಅರ್ಧ ಕೊಡ್ಬೇಕಾಗೈತೆ. ನಾವು ಬೇಡ ಸಿಸಿ ಪಾಟೀಲ್ ಭಾಷಣ ಮಾಡ್ತಾರೆ. ನಾನು ದಾವಣಗೆರೆಯಲ್ಲಿದ್ದೆ, ಯತ್ನಾಳ್ ನನ್ನ ಕರೆದ್ರು, ಯತ್ನಾಳ್ ಕರೆದಿದ್ದಕ್ಕೆ ಬಂದಿನಿ ಅಂತ ಹೇಳಿ ನಿಮ್ಮದೇ ಪಕ್ಷದ ಮಾಜಿ ಸಚಿವರು ಪಕ್ಷದ ಏನು 2 ನಾಯಕರು ಹೇಳ್ತಾರೆ. ನನಗೂ ಈಗ ಅದನ್ನ ಕ್ಲಿಯರ್ ಮಾಡ್ತೀನಿ. ಈ ನಮ್ಮ ರಾಜ್ಯ ನಾಯಕರಲ್ಲಿ ತಮ್ಗೆಲ್ಲ ಗೊತ್ತಿದೆ ರೇಬಲ್ಸ್ ಕಕ್ಷಿಂದ ಅವ್ರು ಹೊರಡಕತ್ತಾರೆ. ಈಗ ಆ ರೇಬಲ್ಸ್ ಕೆಲವೊಂದು ದಿನ ಇನ್ನೂ ಸ್ವಲ್ಪ ದಿನದಲ್ಲಿ ಆಗ್ತಕ್ಕಂಥ ಸಂದರ್ಭಗಳದಾವ. ಅವ್ರಿಗೆ ಉದ್ದೇಶ ಏನೋ ಗೊತ್ತಿಲ್ಲ. ಆ ವಿಷಯಗಳನ್ನ ಖಂಡಿಸ್ತಾ ಇದ್ದೀನಿ. ಅವ್ರ ಇದನ್ನ ಖಂಡಿಸ್ತೀನಿ. ಅವ್ರು ಸರಿಯಲ್ಲ. ಒಬ್ಬ ಪಕ್ಷದ ಒಬ್ಬ ಶಿಸ್ತಿನ ಸಿಪಾಯ ಕೆಲಸ ಮಾಡ್ಬೇಕಾದಂತ ಇವತ್ತು ಭಾರತೀಯ ಜನತಾ ಪಕ್ಷದ ಲಾಭವನ್ನು ತೆಗೆದುಕೊಂಡು ಈ ರೀತಿ ದುರ್ಬಲತೆ ಯಾರು ಮಾಡಿದ್ರು ಕೂಡ ಆ ವಿಷಯ ನಾನು ಖಂಡಿಸ್ಲಿಕ್ಕೆ ಸಿದ್ಧೇನೆ. ನಪ್ಪುಟ್ಟು ಹೋಗಿದಾರ ಅನ್ನುವಂತ ಪದ ಬಳಕೆ ಮಾಡಿದ್ದಾರೆ. ಅದನ್ನೇನು ಖಂಡಿಸ್ತೀರಾ? ನೋಡ್ರಿ, ಇವತ್ತ ಬಸವನಗೌಡರು ಯಾರಿಗೆ ಲಪುಟ ಅಂದಾರ ಅಂದ್ರೆ ಇವತ್ತ ಬಸವನಗೌಡರಕ್ಕಿಂತಲೂ ಸೀನಿಯರ್ ಭಾರತೀಯ ಜನತಾ ದುಡ್ದಂತ ವ್ಯಕ್ತಿ ವಿಜಯಪುರದಾಗ ಅದಾರ. ಬಸವನಗೌಡ್ರು ಏನ್ ಆಗ್ಬೇಕಾಗಿಲ್ಲ ಅಂತ ಬಸವನಗೌಡಕ್ಕಿಂತ ಸಾಕಿ ದುಡ್ದಂತ ವ್ಯಕ್ತಿ ಎಳ್ಗಡೆ ಆಗ್ಬೇಕಾಗಿತ್ತು. ಅವರ ತ್ಯಾಗದ ಫಲದಿಂದ ಇವತ್ತು ನೀವು ಪದವಿ ಪಡ್ಕೊಂಡು ಸಾಕಷ್ಟು ಮಂತ್ರಿಗಳಾಗಿದ್ದ ಕೇಂದ್ರದಲ್ಲಿ ಅದೇ ಕಾರ್ಯಕರ್ತರು ಇಲೆಕ್ಷನ್ ಮಾಡಕ್ ಹೋಗ್ಯಾರ. ಇಲ್ಲಿ ಬಸವನಗೌಡರು MLA ಮಾಡ್ಯಾರಲ್ಲ, ಏನು ಅವ್ರನ್ನ ಇವತ್ತಿನ ಮಟ್ಟಿಗೆ ಬೆಳ್ಯಾಕೆ ಹೋರಾಟ ಮಾಡಿದಂತ ಕಾರ್ಯಕರ್ತರನ್ನ ಹೋಗಿ ಆ ಬಾಗಲಕೋಟೆ ಚುನಾವಣೆ ಅವ್ರಿಗೆ ಏನ್ ಮಾತಾಡ್ತಾರ ಅಂತಕ್ಕಂಥದ್ದನ್ನ ಇವತ್ತು ಬಸವನಗೌಡ್ರೆ ಅದು ಸ್ವಲ್ಪ ವಿಚಾರ ಮಾಡಬೇಕು. ಬಸವನಗೌಡರ ಪರಿಪೂರ್ಣ ಅವರ ವಿಚಾರಗಳು ಭಾರತೀಯ ಜನತಾ ಪಕ್ಷದ ಲಾಭವನ್ನು ತೆಗೆದುಕೊಂಡು ಕೇಂದ್ರದ ಮಂತ್ರಿಯಾಗಿ ಈ ರೀತಿ ಮಾತನಾಡೋದನ್ನ ನಾನು ಖಂಡಿಸ್ತಾ ಇದ್ದೀನಿ. ಅವ್ರ ಅಭಿಮಾನಿಗಳಿಗೆ ಹೇಳ್ತೀನಿ ಇವತ್ತು. ಯಾಕಂದ್ರೆ ಒಬ್ಬ ನಿಮ್ಮ ನಾಯಕ ತಪ್ಪು ಮಾಡಿದಾಗ ಅಭಿಮಾನಿಗಳು ಬರೀ ತಿರಾಟ ಮಾಡಿದ್ರೆ ನಾಯಕ ದೊಡ್ಡ ಬೆಳೆಯಂಗಿಲ್ಲ. ಆ ನಾಯಕನ ತಪ್ಪುಗಳನ್ನ ಅವರ ಶಿಷ್ಯರ ಬಳಗ ನೀವು ಗೌಡ್ರಿ ನೀವು ತಪ್ಪು ಮಾಡಿದೆ ಅಂತ ಹೇಳಿದಾಗ ಈಗ ಬೇರೆದವ್ರ ಮಾತಂದ್ರೆ ಬಸವನಗೌಡರು ಕೇಳೋದಿಲ್ಲ. ಅಟ್ಲೀಸ್ಟ್ ಶಿಷ್ಯರಿಗೆ ತಿರುಗಾಡ್ತಿಲ್ಲ. ತಿರುಗಾಡ್ತಕ್ಕಂಥ ಶಿಷ್ಯರಿಗೆ ನಮ್ದು ಮನವಿ ಅದ. ನೀವು ಯಾವಾಗ ಬಸವನಗೌಡರಿಗೆ ನಿಮ್ಮ ಹೆಜ್ಜೆಗಳು ತಪ್ತಾ ಇದೆ ಅಂತ ಹೇಳಿದ್ರೆ ಅವ್ರು ಬದಲಾವಣೆ ಆಗಿತ್ತು ಅಂದ್ರೆ ಅವ್ರಿಗೂ ಕೂಡ ಒಳ್ಳೇದು. ಪಕ್ಷಕ್ಕೆ ನುಕ್ಸಾನ ಬಸವನಗೌಡ. ಈಗ ಬಹಿರಂಗ ಪ್ರಚಾರ ಕೊನೆ ಆಗೋವರೆಗೂ ನೀವು ರಾಜ್ಯಾಧ್ಯಕ್ಷ ಹಿಡ್ಕೊಂಡು ಎಲ್ಲರಿಗೂ ಯತ್ನಾಳ್ ಬರ್ತೀವಿ ಪ್ರಚಾರ ಮಾಡ್ಲಿ ಅಂತ ಜೈಕಾರ ಹಾಕಿದ್ವಿ. ಈ ಬಹಿರಂಗ ಪ್ರಚಾರ ಆದ ಉದ್ದೇಶ ಮತ್ತೆ ಯತ್ನಾಳ್ ಮಾತಾಡ್ತೀವಿ. ಸರ್ ನಾ ಇವ್ರದ್ದು ಬೇಡ ಇಲ್ಲ ಪ್ರಚಾರಕ್ಕೆ. ಇವ್ರದ್ದು ಏನ್ ಮಾಡ್ಬೇಕಂತ ಒಂದು ಓಟು ಅನಿವಾರ್ಯ ಅದ. ನಾ ಬಸವನಗೌಡ ಅನಿವಾರ್ಯ ಚಲಾಕತ್ತಿಲ್ಲ. ಒಂದು ಓಟಿಗೆ ಬೆಲೆ ಅದ ಅಂದಾಗ ಬಸವನಗೌಡ ಅನಿವಾರ್ಯ ಅಲ್ಲ ಅಂತ ಹೇಳಿ ಓಟಿಗೆ ಬೆಲೆ ಪಕ್ಷ ಸಿದ್ಧಾಂತ ಅಲ್ರಿ ಕಾಂಗ್ರೆಸ್ ಅಲ್ರಿ ಪಕ್ಷ ಸಿದ್ಧಾಂತ ನಾವ್ ಇಲ್ರಿ. ಅವ್ರು ಸೋ ಇಚ್ಛೆಯಿಂದ ಬಂದು ಪ್ರಚಾರ ಮಾಡಿದಾಗ ನಾವ್ ಯಾರು ಮಾಡ್ಲಾಕ್ತೈತಿ ಹೇಳ್ರಿ. ಈಗ ಸರ್ ಅವರು ಏನು ಉಪಚುನಾವಣೆ ಮೂಲಕ ಬಿಜೆಪಿ ಪಾರ್ ಆಗಿ ಅವ್ರು ಪ್ರಚಾರ ಮಾಡೋ ಮೂಲಕ ಮತ್ತೆ ಬಿಜೆಪಿ ಬರ್ಲಿಕ್ಕೆ ರೆಡಿ ಆಗಿದ್ದಾರೆ. ಈಗ
ನೀವ್ ಈಗ ತಗೊಳಕ್ ರೆಡಿ ಆಗಿದ್ದೀರಾ, ರಾಜ್ಯದವರು ರೆಡಿ ಆಗಿದ್ದಾರಾ, ಬಿಜೆಪಿ ಅಲ್ಲ. ರೆಡಿ ಆಗಿದೆಯಾ? ಅಲ್ರಿ ಸರ್, ಈಗ ದಾವಣಗೆರೆ ಚುನಾವಣೆಗೆ ಹೋಗಿಲ್ಲ ಅವರು. ಅಲ್ಲ, ಅದು ಬೇರೆ ಪ್ರಶ್ನೆ. ಈಗ ಅವರು ಅವ್ರ ಪಕ್ಷಕ್ಕೆ ಬರಕ್ ready ಬಾಗಲಕೋಟೆಗೆ ಆಗಿದ್ದಾರೆ. ಯಾಕೆ ಬಂದಾರ ಅಂದ್ರ ಅವರು ಜನರಲ್ ಮಾಡಿರೋ ಅವ್ರ ಆಪ್ತರ ಬಂದು ಮಚಾರ ಮಾಡಕತ್ತಾರ ಹೊರತು ಜನರಲ್ ಮಾಡಿರೋ ಅವ್ರು ಕರೆದಿಲ್ಲ. ಅವ್ರ ಆಪ್ತರ ಹೋಗಿಲ್ಲ. ಇಲ್ಲ ಇಲ್ಲ ಸರ್ ಅವ್ರು ಕರ್ದಿದ್ದಕ್ಕೆ ನಾವು ಬಂದೀವಿ ಅಂತ ಹೇಳಿ ದಾವಣಗೆರೆಗೆ ನನಗ ಕರ್ದಿಲ್ಲ, ಅಲ್ಲಿ ನನಗೆ ಯಾರು ಕರ್ದಿಲ್ಲ, ಆಹ್ವಾನ ಇಲ್ಲ, ಅದಕ್ಕೆ ನಾವು ಹೋಗಂಗಿಲ್ಲ ಅಂತ ಹೇಳಿ ಅವ್ರಿಗೆ ಬಾಗಲಕೋಟೆ ಚರಂತಿ ಮಾಡಿ ಕರೆದಿದ್ದಾರೆ, ಅದಕ್ಕೆ ಹೋಗಿದ್ದೀನಿ ಅಂತ ಹೇಳ್ತಾರೆ. ಅಲ್ಲ ಮತ್ತೆ ಪಕ್ಷಕ್ಕೆ ಸೇರ್ಪಡೆ ವಿಚಾರ ಚರ್ಚೆ ಮಾಡ್ತೀರಿ ಈಗ. ಅವ್ರು ಬಂದ್ರೆ ದಾವಣಗೆರೆಗೆ ಹೋಗಿದ್ದು ಎಲ್ಲ ಕಡೆ ತಿರುಗಾಡಿದ್ರು. ಎಲೆಕ್ಷನ್ ಬೇಕು, ಪಕ್ಷಕ್ಕೆ ಬೇಡ ಇದಂತಂದ್ರೆ ಅಂದ್ರೆ ಯಾವ ಪಕ್ಷ ಹೈಕಮಾಂಡ್ ಸೇರ್ಪಡೆ ಬಗ್ಗೆ ನಾ ಹೇಳ್ತೀನಿ. ಬಿಜಾಪುರ ಜಿಲ್ಲೆಯ ಜಿಲ್ಲಾಧ್ಯಕ್ಷನಾಗಿ ಸೇರ್ಪಡೆ ಆಗೋದಿತ್ತು ಅಂದ್ರ ಸೇರ್ಪಡೆ ಮಾಡ್ಕೊಳ್ಳೋದು ನನ್ನ ಕಡೆ ಇಲ್ಲ ಅಥವಾ ಬಿಡುದು ನನ್ನ ಕಡೆ ಇಲ್ಲ, ಹೈಕಮಾಂಡ್ ಇದೆ. ಆದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ನಾನು ಮನವಿ ಏನಂದ್ರ ಸೇರ್ಪಡೆ ಆಗೋದಿತ್ತು ಅಂದ್ರ ಏನ್ ನೀವು ವರ್ತನೆ ಅದಲ್ಲ. ಒಬ್ಬ ರಾಜ್ಯಾಧ್ಯಕ್ಷರಿಗೆ ಪಕ್ಷ ಕಟ್ಟಿ ಬೆಳೆಸಿದಂತ ವ್ಯಕ್ತಿ ಮಾನ್ಯ ಯಡಿಯೂರಪ್ಪನವರಿಗೆ ಸಾಕಷ್ಟು ಸಲ ಹೇಳಿದ್ರಿ. ಯಡಿಯೂರಪ್ಪನ ಮರುಜನ್ಮ ಕೊಟ್ಟರು ಪಕ್ಷಕ್ಕೆ ಕರ್ಕೊಂಡು ಅಂತ ಹೇಳಿದಂತ ನೀವು ಸಂದರ್ಭಾನುಸಾರವಾಗಿ ಮಾತನಾಡದೆ ಸಿದ್ಧಾಂತದ ಮೂಲಕ ಮಾತನಾಡಿ ಪಕ್ಷದಲ್ಲಿ ನೀವು ಬರೀ ಬೇಡಂಗ್ ಈ ರೀತಿ ಬಂದ್ರೆ ನಾನು ಕೂಡ ಇರೋದ ಈ ಪಕ್ಷಕ್ಕೆ ಬರೋದಾದ್ರೆ ಯಾವ ರೀತಿ ಬರ್ಬೇಕು, ಪಕ್ಷಕ್ಕೆ ಸಿದ್ಧಾಂತಗಳು ಒಪ್ಕೋಬೇಕು. ನೀವು ಯಾವ ರೀತಿ ಪಕ್ಷದ ಒಳಗೆ ಎದ್ಕೊಂಡು ನಾನು ಯಾವಾಗ ಸಾಕಷ್ಟು ಹೇಳಿದ್ದೀನಿ. ನಾನು ಒಂದ್ ಮನೆಯೊಳಗೆ ಒಂದು 4-5 ಜನ ಅಣ್ತಂಬ್ರು ಇದ್ದೀವಿ ಅಂದ್ರೆ ಅದ್ರಾಗ ಒಬ್ಬ ಬ್ರದರ್ ಮನ್ಸಿಗೆ ಬಂದಾಗ ಮನ್ಯಾಗ ದಂಗೆ ಮಾಡೋದು, ಮನ್ಸಿಗೆ ಬಂದಾಗ ಮಾತಾಡಕೈತಂದ್ರ ಆ ಮನೆಯ ನೆಮ್ಮದಿ ಆಗ್ತೈತಿ. ಬಸವನಗೌಡರು ಈ ವರ್ತನೆಯಿಂದ ಬಂದ್ ನಮ್ಮ ಪಕ್ಷದಾಗ ಬಂದ್ರಂದ್ರ ಈ ಪಕ್ಷದ ಶಾಂತಿ ಕದರ್ತೈತಿ. ನೀವು ಬರಾಕ ಇರೋದಿಲ್ಲ, ಬರ್ರಿ ಹೆಂಗ್ ಮೊದಲು ಬದಲಾವಣೆ ಆಗಿ